ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BComನಲ್ಲಿ ಬರ್ತಕ್ಕಂಥ 4 ಮೊಳ ಭೂಮಿ ಅಂತಕ್ಕಂಥ ಒಂದು ಕಥೆಯ ವಿಶ್ಲೇಷಣೆ ಅಥವಾ ವಿವರಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. 4 ಮೊಳ ಭೂಮಿ ಈ ಒಂದು ಕಥೆಯನ್ನು ಬರೆದಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಚದುರಂಗ ಅಂತ ಹೇಳಿ ಕನ್ನಡದ ಬಹುಮುಖ್ಯ ಕಥೆಗಾರರಲ್ಲಿ ಒಬ್ಬರು. ಇವರು ಬರೆದಿರ್ತಕ್ಕಂಥ ಒಂದು ಕತೆ ನಮಗೆ ಏನನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ, ಮನುಷ್ಯ ತುಂಬ ಸೆಲ್ಫಿಶ್ ಆಗಿದ್ದಾಗ ಅವನಲ್ಲಿ ಏನು ಬೆಳೀತದೆ ಅಂತ ಹೇಳಿದ್ರೆ ಅತಿ ಆಸೆ ಅನ್ನೋದು ಬೆಳೀತಾ ಹೋಗುತ್ತೆ. ಸೆಲ್ಫಿಶ್ ಆದಾಗ ಆ ಸೆಲ್ಫಿಶ್ನೆಸ್ಸಿಂದ, ಅತಿ ಆಸೆಯಿಂದ ಬೇರೆದೆಲ್ಲವೂ ಕೂಡ ನನಗೇ ಬೇಕು ಅನ್ನೋ ಮಟ್ಟಕ್ಕೆ ಅವನು ಬೆಳೀತಾ ಹೋಗ್ತಾನೆ. ಆ ಬೆಳೀತಾ ಆಸೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಮನುಷ್ಯ ಸ್ವಾರ್ಥ ಕಡೆಗೆ ಹೋಗ್ಬಿಡ್ತಾನೆ. ಹೇಗೆ ಕೀರ್ತಿ, ಸಂಪತ್ತು, ಅಧಿಕಾರ ಇವೆಲ್ಲವನ್ನು ಮನುಷ್ಯ ಇವತ್ತು ನನಗೆ ಬೇಕು ಅಂತ ಹೇಳಿ ಅಂದ್ಕೊಂಡು ಎಲ್ಲವನ್ನು ಕಳ್ಕೊಳ್ತಾ ಹೋಗ್ತಾ ಇರ್ತಾನೆ. ಅದರಲ್ಲೂ ಮುಖ್ಯವಾಗಿ ನೆಮ್ಮದಿಯನ್ನು ಕಳ್ಕೊಳ್ತಾ ಹೋಗ್ತಾನೆ. ಆ ನೆಮ್ಮದಿಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಬರ್ತಕ್ಕಂತಹ ಈ ಕೀರ್ತಿ ಆಗಲಿ, ಸಂಪತ್ತಾಗಲಿ, ಅಧಿಕಾರ ಆಗಲಿ ಇದೆಲ್ಲವನ್ನು ಬಿಟ್ಟು ಮನಸ್ಸಿನ ನೆಮ್ಮದಿ ಕಡೆಗೆ ನಾವು ಯೋಚನೆಯನ್ನು ಮಾಡ್ತಾ ಹೋಗಬೇಕು. ಆ ಮನಸ್ಸಿನ ನೆಮ್ಮದಿ ಯಾವುದರಿಂದ ಅಂತ ಹೇಳಿದ್ರೆ ನಮ್ಗೆ ಏನಿದೆಯೋ ಅದರಲ್ಲೇ ಇರತಕ್ಕಂತಹ ಜೀವನವನ್ನು ಕಟ್ಕೊಳ್ಳೋದು ಅತಿ ಮುಖ್ಯ. ಆ ರೀತಿಯಾಗಿರ್ತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಥೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಭೂಮಿ ವಿಚಾರಕ್ಕೆ ಎಲ್ಲರೂ ಕೂಡ ಬಾಯಿ ಬಿಡ್ತಾ ಹೋಗ್ತಾರೆ. ಅದನ್ನೇ ಹೇಳ್ತೀವಲ್ಲ, ಹೆಣ್ಣು, ಹೊನ್ನು, ಮಣ್ಣು, ಈ 3 ವಿಚಾರಗಳು ಮನುಷ್ಯನನ್ನು ಹಾಳು ಮಾಡಿಬಿಡ್ತವೆ. ಈ 3 ಯಾರು ಕಂಟ್ರೋಲಲ್ಲಿ ಅಥವಾ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆ ಮನುಷ್ಯ ಮಾತ್ರ ದುಃಖದಿಂದ ಹೊರಗೆ ಬಂದು ಆಸೆಯನ್ನು ಬಿಟ್ಟು ಮನಸ್ಸಿನ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯತೆ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಥೆಯನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಕಥೆಯನ್ನು ನೋಡ್ತಾ ಹೋಗೋಣ. ಮನೆಯಲ್ಲಿ ಲೇಖಕರು ಏನು ಬರೆದಿದ್ದಾರಲ್ವಾ, ಅವರು ಮನೆಯಲ್ಲೇ ಇದ್ದಾರೆ. ಮನೆಗೆ ಒಬ್ಬ ಪೋಸ್ಟ್ಮನ್ ಬಂದುಬಿಟ್ಟು ಮನೆ ಆರ್ಡರ್ ಬಂದಿದೆ ನಿಮಗೆ ಅಂಥೇಳಿ ಕೂಗ್ತಾ ಇರ್ತಾನೆ. ಆದರೆ ಮನೆ ಒಳಗಡೆ ಅವ್ರ ಹೆಂಡತಿ ಇಲ್ಲ, ಮತ್ತು ಹೃದಯದೊಳಗಡೆ ಯೋಚನೆಗಳು ಓಡ್ತಾ ಇರ್ತವೆ. ಅದರಲ್ಲೂ ಇವರು ಲಾಯರ್ ಆಗಿರೋದ್ರಿಂದ ಅವ್ರಿಗೆ ಬರ್ತಕ್ಕಂತಹ ಕೇಸ್ಗಳೆಲ್ಲವೂ ಕೂಡ ಯಾವುದು ಅಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೇಸ್ಗಳೇ ಇರ್ತವೆ. ಪ್ರತಿ ಸಂದರ್ಭದಲ್ಲಿ ಯಾಕಾದರೂ ಈ ಕೆಲಸ ಮಾಡ್ತಾ ಇದ್ದೀನೋ ಅಥವಾ ಯಾಕಾದರೂ ಇದರೊಳಗಡೆ ಬಿದ್ದಿದ್ದೀನೋ, ಯಾವಾಗ ನೋಡಿದ್ರು ಜಗಳ, ವ್ಯಾಜ್ಯ, ಈ ಜಗಳಕ್ಕೆ ಅಥವಾ ಈ ವ್ಯಾಜ್ಯಕ್ಕೆ ಕೊನೆ ಅನ್ನೋದೇ ಇಲ್ವಾ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಕೋರ್ಟು, ಕಚೇರಿ ಇಲ್ಲೆಲ್ಲದ ಕಡೆಯೂ ಕೂಡ ಇದೇ ಆಗೋಗಿದೆ. ಆ ಮಧ್ಯದಲ್ಲಿ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲೇ ಮನೆ ಆರ್ಡರ್ ಸಾರ್ ಅಂಥೇಳಿ ಮತ್ತೆ ಜೋರಾಗಿ ಕೂಗ್ತಾನೆ. ಆದರೂ ಕೂಡ ಅವ್ರು ಮತ್ತೆ ಯೋಚನೆ ಮಾಡ್ತಾರೆ, ಈ 4 ಮೊಳ ಭೂಮಿ, 4 ಮೊಳ ಭೂಮಿಗೋಸ್ಕರ ಎಷ್ಟೊಂದು ಜನ ತಮ್ಮ ಆಸೆಗಳನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾಳೆ, ತಮ್ಮ ಸ್ವಾರ್ಥವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಭೂಮಿ ಅಂತಕ್ಕಂಥದ್ದು ಜಾಸ್ತಿ ಹಂಬಲವನ್ನು ಪಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ನ್ಯಾಯಾಲಯಕ್ಕೂ ಕೂಡ ಇದೇ ಒಂದು ವ್ಯಾಜ್ಯಗಳಿಗೋಸ್ಕರ ತುಂಬ ಜನ ಬರ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಬಂದವರು ಕೂಡ ಅವರ ಯೋಚನೆಯೂ ಕೂಡ ಅದೇ, ಭೂಮಿ ಬೇಕು, ಇದೇ ಯೋಚನೆಯಲ್ಲೇ ಬರ್ತಾರೆ ಎಲ್ಲರೂ. ಆ ಯೋಚನೆಯಲ್ಲಿದ್ದಾಗ ಮತ್ತೆ ಪೋಸ್ಟ್ಮನ್ ಮನೆ ಆರ್ಡರ್ ಸಾರ್ ಅಂಥೇಳಿ ಜೋರಾಗಿ ಕೇಳ್ತಾನೆ. ಅವಾಗ ಅವ್ರಿಗೆ ಎಲ್ಲಿಂದಲೋ ಏನೋ ಒಂದು ವಾಯ್ಸ್ ಕೇಳಿಸ್ದಂಗೆ ಆಗತ್ತೆ. ಮನೆ ಆರ್ಡರ್ ಅನ್ನೋದು ಕೇಳಿಸ್ತಾ ಇದೆ. ಹೌದು, ಎಲ್ಲಿಂದ ಬರ್ತಾ ಇದೆ ಈ ಒಂದು ಮಾತು ಅಥವಾ ಈ ಒಂದು ಸೌಂಡ್ ಅಂಥೇಳಿ ಹೊರಗೆ ಬಂದು ಬಾಗಿಲನ್ನು ತೆಗಿತಾರೆ. ತೆಗೆದ ಮೇಲೆ ಹೊರಗಡೆ ಪೋಸ್ಟ್ಮನ್ ನಿಂತಿರ್ತಾನೆ. ಪೋಸ್ಟ್ಮನ್ ಮನೆ ಆರ್ಡರ್ ಫಾರ್ಮನ್ನು ಮುಂದೆ ಹಿಡಿತಾ ಅಮ್ಮ ಅವರಿದ್ದಾರಾ ಸಾರ್ ಅಂತ ಅವ್ನು ಕೇಳ್ತಾನೆ. ಅದಾದಮೇಲೆ ಅವ್ರಿಗೆ ಒಂದು ಸಲ ಯೋಚನೆ ಬಂದ್ಬಿಡತ್ತೆ, ನನ್ನ ಹೆಂಡತಿಗೆ ಎಲ್ಲಿಂದ ಮನಿ ಆರ್ಡರ್ ಬರುತ್ತೆ ಅಂಥೇಳಿ. ಆಮೇಲೆ ಮತ್ತೆ ಅವ್ರು ಕೇಳ್ತಾರೆ, ಪೋಸ್ಟ್ಮನ್ ಇಲ್ವಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಇಲ್ಲಪ್ಪ, ನನ್ನ ಹೆಂಡತಿ ತವ್ರಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಹಾಗಾದರೆ ಯಾವಾಗ ಬರ್ತಾರೆ? ನಾಳೆ ಬರ್ತೀನಿ ಅಂತ ಹೇಳಿದ್ದಾಳೆ, ಬರೋದು ಖಂಡಿತವಾ ಅಂತ ಅವ್ನು ಮತ್ತೆ ಕೇಳ್ತಾನೆ. ಬಹುಶಃ ತಪ್ಪದೇ ಬರ್ಬೋದು ಅನ್ನೋ ಒಂದು ಡೌಟಲ್ಲೇ ಹೇಳ್ತಾರೆ. ಆ ಡೌಟ್ಫುಲ್ಲಾಗಿ ಹೇಳಿರೋದ್ರಿಂದ ಸರಿ ಹಾಗಾದರೆ ನಾಳೆ ಬರ್ತೀನಿ ಬಿಡಿ ಸಾರ್ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಹೊರಟು ಮುಂದಕ್ಕೆ ಹೋಗಿ ಒಂದು 4 ಹೆಜ್ಜೆ ಮುಂದೆ ಇಟ್ಟಿರ್ತಾನೆ. ಅಷ್ಟಮೇಲೆ ಪೋಸ್ಟ್ಮನನ್ನು ರಿಟರ್ನ್ ಕರೀತಾನೆ. ಕರೆದ ಮೇಲೆ ಎಲೆಯ ಆ ಮನಿ ಆರ್ಡರ್ ಫಾರಮನ್ನು ಕೊಡು, ಎಲ್ಲಿಂದ ಬಂದಿದೆ ಅಂತ ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ಅವನು ಪೋಸ್ಟ್ಮನ್ ಏನು ಮಾಡ್ತಾನೆ, ಆ ಫಾರಮನ್ನು ಕೊಡ್ತಾರೆ. ಫಾರಮನ್ನು ಕೊಟ್ಟ ಮೇಲೆ ಹೆಂಡತಿಗೆ ಮನಿ ಆರ್ಡರ್ ಬಂದಿದೆ, ಎಲ್ಲಿಂದ ಬಂದಿದೆ ಅಂಥೇಳಿ ಆಶ್ಚರ್ಯ ಆಗೋದು ಸಡನ್ನಾಗಿ. ಅದು ಅಲ್ಲದೆ ಯಾಕಾಗೋಸ್ಕರ ನನ್ನ ಹೆಂಡತಿಗೆ ಈ ಒಂದು ಮನಿ ಆರ್ಡರ್ ಬಂದಿದೆ ಅಂಥೇಳಿ ಮತ್ತೆ ಚಕಿತರಾಗ್ತಾರೆ. ಅದಾದಮೇಲೆ ಮನಿ ಆರ್ಡರ್ನಲ್ಲಿ ಬಂದಿರತಕ್ಕಂಥ ಹಣ ಎಷ್ಟು ಅಂತ ಹೇಳಿದ್ರೆ 200 ರೂಪಾಯಿ. ಅವ್ರಿಗೆ ಒಂದು ರೀತಿ ಆಶ್ಚರ್ಯ ಆಗೋಗುತ್ತೆ, ಹೇಗೆ 200 ರೂಪಾಯಿ ಬಂತು ಅಂಥೇಳಿ. ಅದು ಅಲ್ಲದೆ ಕಥೆಯನ್ನು ಬರೆದಿರೋದಕ್ಕೆ ಒಂದು ಕತೆಗೆ 200 ರೂಪಾಯಿ
ಅದು ಕನ್ನಡ ಭಾಷೆಯಲ್ಲಿ. ನಾನು ಕೋರ್ಟ್ನಲ್ಲಿ 5 ಕೇಸನ್ನು ನಡೆಸಿದ್ರೂ ಕೂಡ ನನಗೆ ಅಷ್ಟು ಹಣ ಅನ್ನೋದು ಸಿಗ್ತಾ ಇಲ್ಲ. ಆದರೆ ಇವಳು ಬರೆದಿರ್ತಕ್ಕಂಥ ಒಂದು ಕತೆಗೆ ₹200 ಸಿಗತ್ತಾ? ಅದು ಅಲ್ಲದೆ ಕೆಲವು ವರ್ಷಗಳ ಹಿಂದೆ ಎಷ್ಟೊಂದು ಹೀನಾಯ ಸ್ಥಿತಿಯನ್ನು ಕನ್ನಡ ತಲುಪಿತ್ತು. ಅದು ಅಲ್ಲದೆ ತಾಯಿಲ ತಬಲಿ, ಆ ರೀತಿಯಾಗಿರ್ತಕ್ಕಂತಹ ಒಂದು ಭಾಷೆಯಲ್ಲಿ ಬರ್ತಕ್ಕಂತಹ ಸಾಹಿತ್ಯ ಈಗ ನೋಡ್ತಾ ಇದ್ದರೆ ಹಿಂದೆ 7-8 ವರ್ಷಗಳ ಹಿಂದೆ 1,000 ಪ್ರತಿಗಳು ಕೂಡ ಖರ್ಚಾಗ್ತಾ ಇರಲಿಲ್ಲ, ಅಷ್ಟು ಪ್ರತಿಯನ್ನು ಮಾಡಿಸಿದ್ರು. ಆದರೆ ಇಂದು 4-5 ಸಾವಿರ ಪ್ರತಿಗಳನ್ನು ಅಚ್ಚು ಹಾಕಿಸ್ತಕ್ಕಂತಹ ಸಾಹಸವನ್ನು ಇವತ್ತಿನ ಪಬ್ಲಿಷರ್ಗಳು ಮಾಡ್ತಾ ಹೋಗ್ತಿದ್ದಾರೆ. ಅಂದರೆ 2 ವರ್ಷಗಳಲ್ಲಿ ಪೂರ್ತಿಯಾಗಿ ಆ 7 ಅಥವಾ 4-5 ಸಾವಿರ ಪ್ರತಿಗಳು ಮಾರಾಟ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಹೇಗೆ ಓದ್ತಕ್ಕಂತಹ ಸಂಖ್ಯೆ ಜಾಸ್ತಿ ಆಗೋಗಿದೆ. ಹಾಗೆ ಕಥಾ ಸ್ಪರ್ಧೆಗಳು ಬಹಳ ಹಿಂದೆ ನಡೀತಾ ಇದ್ವು. ಅಲ್ಲಿ ಪ್ರಥಮ ಬಹುಮಾನ ಈ ಥರ ಕೊಟ್ಟು ಉಪಚಾರವನ್ನು ಮಾಡಿ ₹100 ಬಹುಮಾನಗಳನ್ನು ಕೊಡೋ ಯೋಗ್ಯತೆಯನ್ನು ಇವತ್ತಿನ ಕಥಾ ಸ್ಪರ್ಧೆಗಳು ಪಡ್ಕೊಂಡಿದ್ದಾವಲ್ವ ಅಂಥೇಳಿ ಅದನ್ನು ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಯಾರೋ ಒಬ್ಬ ಕ್ಲೈಂಟ್ ಬರ್ತಾನೆ, ಅಂದರೆ ಕಕ್ಷಿಗಾರ ಬರ್ತಾನೆ. ಬಂದ ಮೇಲೆ ಅದನ್ನು ಮಾತಾಡ್ಕೊಳ್ತಾ ಅವ್ರ ಕೇಸ್ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಇದ್ದಾಗ ಆ ರೆಕಾರ್ಡ್ಗಳನ್ನೆಲ್ಲ ನೋಡ್ತಾರೆ. ಅದಾದಮೇಲೆ ಊಟಕ್ಕೆ ಅಂತ ಹೇಳಿ ಎದ್ದೊಳ್ತಾರೆ. ಹೋಟೆಲ್ನ ಊಟ ಯಾಕೋ ಪ್ರತಿದಿನ ತಿಂದು ಬೇಜಾರಾಗೋಗಿದೆ. ಪ್ರಾಯಶಃ ನಾಳೆ ನನ್ನ ಹೆಂಡತಿ ಮನೆಗೆ ಬರ್ಬೋದೇನೋ ಅಂತ ಹೇಳೋ ಆಗೋ ಹೀಗೋ ಹೋಟ್ಲು ಊಟ ತಿಂದ್ಕೊಂಡು ರೂಮಿಗೆ ಬರ್ತಾರೆ. ಬಂದಿದ್ದರಿಂದ ಅದು ಅಲ್ಲದೆ ಕೋರ್ಟಿಗೆ ಹೊತ್ತು ರಜಾ ಇರೋದ್ರಿಂದ ಸ್ವಲ್ಪ ಹೊತ್ತು ಹಾಗೆ ಇರೋಣ ಅಂಥೇಳಿ ಹೋಗಿ ಮಂಚದ ಮೇಲೆ ಉರುಳ್ಕೊಳ್ತಾರೆ. ಮತ್ತೊಮ್ಮೆ ಕೆಲಸವಿಲ್ದಿರ್ತಕ್ಕಂಥ ಮನಸ್ಸಿನಲ್ಲಿ ಮತ್ತೆ ಇನ್ನೊಂದು ಯೋಚನೆ ಬರುತ್ತೆ. ಏನು? ತನ್ನ ಹೆಂಡತಿಗೆ ಬಹುಮಾನ, ಅದು ಯಾವುದರಲ್ಲಿ? ಕಥಾ ಸ್ಪರ್ಧೆಯಲ್ಲಿ ಕತೆಗೆ ಪ್ರಥಮ ಸ್ಥಾನ ಬಂದ್ಬಿಟ್ಟಿದೆ. ಅವ್ರಿಗೂ ಆಶ್ಚರ್ಯ ಆಗ್ತಾ ಹೋಗ್ತಾ ಇದೆ, ಹೇಗೆ ಇದೆಲ್ಲ ಆಯಿತು ಅಂಥೇಳಿ. ಆವಾಗ ಅವರು ಒಂದು ಸಲ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಶುರುವಾಗ್ತಾ ಹೋಗುತ್ತೆ. ಏನು ಆ ಯೋಚನೆ ಅಂತ ಹೇಳಿದ್ರೆ, ಅವರು ಮದುವೆ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿಯನ್ನು ಅವ್ರು ನೆನಪು ಮಾಡ್ಕೊಳ್ತಾರೆ. ಏನು ಆ ಸಂಗತಿ ಅಂತ ಹೇಳಿದ್ರೆ, ಹೀಗೆ ಮಧ್ಯಾಹ್ನ ಕೋರ್ಟ್ಗೆ ರಜೆ ಬಿದ್ದ ಒಂದು ದಿನ ಮಧ್ಯಾಹ್ನ ಊಟ ಮಾಡಿಕೊಂಡು ನಿದ್ದೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿ ಪಕ್ಕದಲ್ಲಿ ಮಲಗಿರ್ತಾರೆ. ಆ ಟೈಮಲ್ಲಿ ಅವಳು ಕೂಡ ನನ್ನಂತೆ ನಿದ್ದೆ ಮಾಡ್ತಿದ್ದಾಳೇನೋ ಅಂತ ಅಂದ್ಕೊಂಡು ಅವರಿಬ್ಬರು ಆರಾಮಾಗಿ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿದ್ದೆಯಿಂದ ಇವರು ಎದ್ದೇಳ್ತಾರೆ. ಎದ್ದ ಮೇಲೆ ತನ್ನ ಪಕ್ಕದಲ್ಲಿ ಹೆಂಡತಿ ಇಲ್ಲ. ಒಂದು ರೀತಿ ಗಾಬರಿ ಆಗೋಗ್ತಾರೆ. ಎಲ್ಲಿರ್ಬೋದು ಇವಳು ಅಂಥೇಳಿ ಮನೆಯನ್ನೆಲ್ಲ ಹುಡುಕೊಂಡು ಬರ್ತಾಳೆ. ಅವಳು ಏನನ್ನೋ ಅಂದರೆ ಅವಳಿಗೆ ಸಪ್ರೇಟ್ ಇರ್ತಕ್ಕಂಥ ಒಂದು ಓದ್ಕೊಳ್ತಕ್ಕಂಥ ಒಂದು ರೂಮ್ ಇರಬೇಕು. ಆ ರೂಮಲ್ಲಿ ಅವಳು ಕೂತ್ಕೊಂಡು ತಲ್ಲೀನವಾಗಿ ಏನೋ ಬರಿತಾ ಇದ್ದಾಳೆ ಅಂಥೇಳಿ ಅನಿಸುತ್ತೆ. ನಿಧಾನವಾಗಿ ಅವರು ಬರ್ತಾರೆ. ಬಂದಮೇಲೆ ಏನು ಬರಿತಿದ್ದಾಳೆ ಅಂಥೇಳಿ ನೋಡಬೇಕು ಅಂಥೇಳಿ ನಿಧಾನಕ್ಕೆ ಬರ್ತಾರೆ. ಅವಳು ಏನನ್ನು ಬರೀತಿರ್ಬೋದು, ತಂದೆಗೋ ಅಣ್ಣಂಗೋ ಪತ್ರ ಏನಾದ್ರು ಬರೀತಿರ್ಬೋದಾ ಅಂಥೇಳಿ ಬರ್ತಾರೆ. ಬಂದಮೇಲೆ ಆ ತಕ್ಷಣಕ್ಕೆ ಅವ್ರ ಬಾಯಲ್ಲಿ ಒಂದು ಕೆಮ್ಮು ಬಂದ್ಬಿಡುತ್ತೆ. ಬಂದಿದ್ದ ತಕ್ಷಣ ಅವಳು ಯಾವುದೋ ಒಂದು ಯೋಚನೆಯಲ್ಲಿ ಅಥವಾ ಯಾವುದೋ ಒಂದು ಭಾವನೆಯಲ್ಲಿ ಬರಿತಾ ಇರತಕ್ಕಂತಹ ಪತ್ರ ಸಡನ್ನಾಗಿ ಅವಳು ಆ ಒಂದು ಯೋಚನೆಯನ್ನು ಬಿಟ್ಟು ಈ ಕಡೆಗೆ ಬರ್ತಾಳೆ. ಬಂದು ಇಷ್ಟೊತ್ತು ನೀನೆಲ್ಲ ಕಾಣದೇ ಇರೋದ್ರಿಂದ ನನಗೇನೋ ಒಂಥರ ಗಾಬರಿ ಆದಂಗೆ ಆಗೋಯ್ತು ಅಂಥೇಳಿ ನಗ್ತಾರೆ. ಅವಳ ಕಣ್ಣುಗಳು ನೋಡಿ ನಗ್ತಾರೆ, ಅವಳು ಕೂಡ ನಗ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ನೀವು ಸರಿ, ನಾನೆಲ್ಲಿ ಹೋಗ್ತೀನಿ, ಅದೇನು ಬರಿತಾ ಇದ್ದೀಯೋ ಪತ್ರನಾ ಅಂತ ಅವ್ರು ಕೇಳ್ತಾರೆ. ಹೌದು, ಪ್ರೇಮ ಪತ್ರ ಅಂಥೇಳಿ ಒಂದು ಕಿರುನಗೆಯಿಂದ ಹೇಳ್ತಾರೆ. ಹೌದಾ, ಪ್ರೇಮ ಪತ್ರನ ಯಾರಿಗೆ ಅಂತ ಕೇಳ್ಬೋದಾ ಅಂಥೇಳಿ ಅವನು ಕೂಡ ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ಕೈಯ ಸನ್ನೆಯನ್ನು ಮಾಡ್ತಾಳೆ. ಆವಾಗ ಯಾರಿಗೋ ನಿಮಗೆ ಯಾಕೆ ಅನ್ನೋ ರೀತಿಯಲ್ಲಿ ಅವಳು ಕೂಡ ಕೇಳ್ತಾಳೆ. ಕೇಳಿದ ಮೇಲೆ ಅವಳ ಹುಡುಗಾಟಿಕೆ ಮತ್ತು ಇವೆಲ್ಲ ನೋಡ್ತಾ ಇರಬೇಕಾದಾಗ ತಾವು ಕೂಡ ಹುಡುಗಾಟವನ್ನು ಮಾಡಬೇಕು ಅಂತ ಹೇಳಿ ಅನಿಸ್ಬಿಟ್ಟು ಆಮೇಲೆ ಆ ಕಡೆ ಅದು ಏನು ಬರಿತಾ ಇದ್ದಾಳೆ ಅನ್ನೋದನ್ನು ನೋಡ್ತಾಳೆ. ಏನಿದು ಅಂತ ಮತ್ತೆ ಕೇಳ್ತಾರೆ. ಕೇಳಿದ್ಮೇಲೆ ಪ್ರೇಮ ಪತ್ರ, ಓ ಸಣ್ಣ ಕತೆ ಬರಿತಾ ಇದೆಯಾ ನೀನು ಅಂಥೇಳಿ ಕೇಳ್ತಾರೆ. ಅದು ಅಲ್ಲದೆ ಈ ಕತೆ ಬರೀತಕ್ಕಂಥ ಹುಚ್ಚು ನಿನಗೆ ಯಾವಾಗಿಂದ ಬಂತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಗಂಡ ಕೇಳ್ತಾನೆ. ಯಾಕ್ರಿ ಇದನ್ನು ಹುಚ್ಚು ಅಂತೀರ, ಗೀಳು ಅಂತೀರ? ಕತೆ ಬರೆಯೋದು ಗೀಳ? ಒಂದು ಅರ್ಥದಲ್ಲಿ ಅದು ಗೀಳೆ ಅಲ್ವಾ? ಹೇಗೆ ಕತೆ ಅಂದರೆ ಅದೊಂದು ಕಗ್ಗ, ಯಾರಿಗೆ ತಾನೇ ಪ್ರಯೋಜನ ಜನವಾಗದಾದರೆ ಒಂದು ಕೆಲಸ ಮಾಡಬೇಕು, ಇಲ್ಲದಿದ್ದರೆ ಯಾವುದು ಕೂಡ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ವಿತೌಟ್ ಯೂಸ್ ಯಾವ ವರ್ಕನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ. ಹೌದು, ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ನನಗೆ ಯಾಕೆ ಆಸಕ್ತಿ ಇರಬೇಕು? ಆಸಕ್ತಿನೇ ಇರೋದಿಲ್ವಲ್ಲ. ಹೌದು, ಇವಾಗ ನೀವು ಲಾಯರ್ ಆಗಿರೋದಕ್ಕೂ ಒಂದು ಬೇಷ್ ಅಂತ ಹೇಳಬೇಕು ಅಂಥೇಳಿ ಅಂತ ಹೇಳ್ತಾರೆ. ಸರಿ ನೋಡ್ದ, ನನ್ನ ಮಾತನ್ನು ನೀನು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವೇನಾದರೂ ಒಂದು ಕತೆ ಬರಿತೀವಿ ಅಂತ ಹೇಳಿದ್ರೆ ಆ ಕತೆ ಜೀವನಕ್ಕೆ ಹತ್ತಿರವಾಗಿರಬೇಕು. ಅದು ಅಲ್ಲದೆ ಕನ್ನಡದ ಜನಪದದ ಬದುಕಿನ ಕೊಂಚನಾದರೂ ಅದು ಮುಟ್ಟಿರಬೇಕು. ಸೊ ಅದೆಲ್ಲವನ್ನು ಮುಟ್ಟಿತ್ತು ಅಂತ ಹೇಳಿದ್ರೆ ಆ ಕತೆಗೆ ಒಂದು ಗತ್ತು ಅನ್ನೋದು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಜೊಳ್ಳು.
ಅದು ಅಲ್ಲದೆ ನನ್ನ ಹೆಂಡತಿ ನೀನು ರಾಣಿಯಾಗಿರ್ತಕ್ಕಂಥವಳು ಬರಿತಾ ಇದ್ದಾನೆ, ನನಗೆ ಸಂತೋಷ ಆಗೋದಿಲ್ವಾ? ನಿಜ ಹೇಳ್ಬೇಕಂದ್ರೆ ನಿನಗಿಂತ ಜಾಸ್ತಿ ಖುಷಿ ಆಗಿದೆ ನನಗೆ ಅಂಥೇಳಿ ಹೇಳಿದ್ಮೇಲೆ ಅವಳಿಗೂ ಕೂಡ ಖುಷಿ ಆಗೋಗುತ್ತೆ. ಆವಾಗ ಹೇಳ್ತಾರೆ, ನನ್ನ ಹೆಂಡತಿನೂ ಕೂಡ ಈತ ಬೇರೆಯವ್ರು ಬರೆದಿರೋ ರೀತಿಯಲ್ಲಿ ಜೊಳ್ಳಾಗಿರ್ತಕ್ಕಂತಹ ಕಥೆಗಳನ್ನು ಬರೆದ್ರೆ ನನಗಿಷ್ಟ ಆಗೋದಿಲ್ಲ. ಅದು ಅಲ್ಲದೆ ಭಾಳನ್ನು ಯೋಚನೆ ಮಾಡಿಕೊಂಡು ಅನುಭವದ ಮೇಲೆ ನಿನ್ನ ಕಥೆಯನ್ನು ನೀನು ಬರೀಬೇಕು, ಅರ್ಥ ಮಾಡ್ಕೊಂಡು ಬರೀಬೇಕು. ಆಗ ಕತೆ ಅಂತಕ್ಕಂಥದ್ದು ಜೊಳ್ಳಾಗೋದಿಲ್ಲ, ಗಟ್ಟಿ ಅನ್ನೋದು ಪಡ್ಕೊಳ್ತದೆ. ಆ ರೀತಿ ಬರೀತೀಯಾ ಅಂತ ನನ್ನ ಭಾವನೆ ಇದೆ ಅಂಥೇಳಿ ಹೇಳಿದ ತಕ್ಷಣ, ಆಯ್ತಪ್ಪ ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸ್ತೀನಿ ಅಂಥೇಳಿ ಅವಳು ಕೂಡ ಹೇಳ್ತಾಳೆ. ಇದು ಅವರ ಯೋಚನೆಯಲ್ಲಿ ಬಂದದ್ದು. ಇದಾಗಿ ಎಷ್ಟೋ ಒಂದು ದಿನಗಳು ಕಳೆದ ಮೇಲೆ ಮತ್ತೆ ಆ ಯೋಚನೆ ಬರುತ್ತೆ, ಹೆಂಡತಿ ನಿಜವಾಗ್ಲೂ ಬರೀತಿದ್ದಾಳಾ? ಏನು ಬರೀತಿದ್ದಾಳೆ? ಯಾವುದ್ರ ಬಗ್ಗೆ ಬರೀತಿದ್ದಾಳೆ? ಆ ಕಥೆಗಳಲ್ಲೆಲ್ಲಾದರೂ ಹೊಸತನ ಇದೆಯಾ ಅಥವಾ ಸತ್ವ ಏನಾದರೂ ಇದೆಯಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ, ಹಾಗೆ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಒದ್ದಾಡ್ತಾ ಇದ್ದಾರೆ. ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರಬೇಕು ಅಂಥೇಳಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ತಮ್ಮ ಪುಸ್ತಕದ ಕಪಾಟ್ ಅಥವಾ ಲೈಬ್ರರಿ ಅಲ್ಲಿ ಹೋಗಿ ಒಂದು ಪುಸ್ತಕವನ್ನು ಎತ್ಕೊಳ್ತಾರೆ. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಜಿನ್ ಕ್ರಿಸ್ಟೋಫ್ ಕಾದಂಬರಿಯನ್ನು ಎತ್ಕೊಳ್ತಾರೆ. ತೆಗೆದುಕೊಂಡಿದ್ದ ತಕ್ಷಣ ಅವರು ಕೂತ್ಕೊಂಡು ಓದ್ತಕ್ಕಂತಹ ಒಂದು ಕುರ್ಚಿ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಓದ್ತಾ ಇರಬೇಕಾದಾಗ ಆ ಪುಸ್ತಕವನ್ನು ಒಂದೊಂದೇ ಹಾಳೆಯನ್ನು ಮಗಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದಷ್ಟು ಹಾಳೆಗಳು, ಮಡಚಿರ್ತಕ್ಕಂಥ ಹಾಳೆಗಳು ಕಾಣ್ತವೆ. ಆ ಹಾಳೆಗಳನ್ನು ಎತ್ತಿ ಬಿಚ್ಚಿ ನೋಡ್ತಾರೆ. ಆವಾಗ ಅವ್ರಿಗನ್ಸೋದು, ನನ್ನ ಹೆಂಡತಿ ಬರೆದಿರ್ತಕ್ಕಂತಹ ಕತೆ ಯಾವುದಾ ಕತೆ ಅಂತ ಹೇಳಿದ್ರೆ 4 ಮೊಳ ಭೂಮಿ. ನನ್ನ ಹೆಂಡತಿಯ ಕೈ ಅಕ್ಷರದಿಂದ ಬರೆದಿರ್ತಕ್ಕಂತಹ ಒಂದು ಕತೆ 4 ಮೊಳ ಭೂಮಿ. ಖುಷಿ ಆಗಿಬಿಟ್ಟು ಅವ್ರೇನು ಮಾಡ್ತಾರೆ, ಆ ಕಥೆಯನ್ನು ಓದಬೇಕು ಅಂಥೇಳಿ ಓದೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಕತೆ ಹೀಗೆ ಶುರುವಾಗತ್ತೆ. ಒಂದು ವೈಶಾಖದ ಸಿಡು ಬಿಸಿಲಿನಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಸೂರ್ಯನ ಶಾಖ ಬೀಳ್ತಾ ಇದೆ. ಆ ಕಡೆಗೆ ಮರದ ಎಲೆಗಳೆಲ್ಲವೂ ಕೂಡ ಹಣ್ಣಾಗಿ ಬೀಳ್ತಾ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಅಂದರೆ ಮಠ ಮಧ್ಯಾಹ್ನದ ಹೊತ್ತಿನಲ್ಲಿ ಕಾಳಿಂಗಯ್ಯ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಹೊಲವನ್ನು ಉಳುಮೆಯನ್ನು ಮಾಡ್ತಾ ಹೋಗ್ತಾನೆ. ಉಳುಮೆ ಮಾಡೋದ್ರ ಜೊತೆಗೆ ಅವನ ನೆರಳು ಕೂಡ ಅದ್ರ ಜೊತೆನೇ ಹೋಗ್ತಾ ಇದೆ. ಹಾಗೆ ಹೋಗ್ತಾ ಇರೋದ್ರ ಜೊತೆಗೆ ಇಡೀ ದೇಹದಿಂದ ಸ್ವೆಟ್ ಅನ್ನೋದು ಅಥವಾ ಬೆವರು ಅನ್ನೋದು ಹರಿತಾನೆ ಹೋಗ್ತಾ ಇದೆ. ಯಾವ ಥರ ಹರಿತಾ ಇದೆ ಅಂತ ಹೇಳಿದ್ರೆ, ಕಾವೇರಿ ನೀರು ಹೆಂಗೆ ಹರಿತದೋ ಹಾಗೆ ದೇಹದ ಪೂರ್ತಿಯಾಗಿ ಆ ಬೆವರು ಅನ್ನೋದು ಹರಿತಾ ಹೋಗ್ತಾ ಇದೆ. ಆ ನೇಗಿಲನ್ನು ಇಟ್ಕೊಂಡು ನಿಧಾನಕ್ಕೆ ಅವನು ಉಳುಮೆಯನ್ನು ಮಾಡ್ತಾ ಹೋಗ್ತಾನೆ. ಆ ನೇಗಿಲಿಗೆ ಕಟ್ಟಿರ್ತಕ್ಕಂತಹ ಬಿಳಿ ಬಣ್ಣದ 2 ಎತ್ತುಗಳು, ಅವನ ಕಪ್ಪು ದೇಹ, ಆ ದೇಹದ ಹಿಂದೆ ಇರತಕ್ಕಂತಹ ಬಿಳಿಯ ತುಂಡು ಪಂಚೆ, ಅವನು ಉಟ್ಕೊಂಡಿರ್ತಕ್ಕಂಥ ತುಂಡು ಪಂಚೆ, ಅದ್ರ ಮೇಲೆ ಪೇಟ. ಇದೇ ಸಂದರ್ಭದಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಕಾಶ ಎಲ್ಲವೂ ಕೂಡ ಮಂಕು ನೀಲಿಯಲ್ಲಿ ಕಾಣ್ತಾ ಇದೆ. ಹಸುರಿನ ಹಿನ್ನೆಲೆ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಒಂದು ರೀತಿ ಚಿತ್ರಪಟದಂತೆ, ಒಂದು ಇಮೇಜ್ ರೀತಿಯಲ್ಲಿ ಕಾಣ್ತಾ ಇದೆ. ಈ ಖುಷಿಯನ್ನು ಆನಂದಿಸೋದಕ್ಕೆ ಕಾಳಿಂಗಯ್ಯನಿಗಾಗತ್ತಾ? ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅವನು ಅದ್ರ ಕಡೆಗೆ ಯೋಚನೆ ಮಾಡ್ತಾ ಇಲ್ಲ. ಅಂದರೆ ಆ ಪ್ರಾಕೃತಿಕ ಸೌಂದರ್ಯದ ಕಡೆಗೆ ಅವನು ಯೋಚನೆ ಮಾಡ್ತಾ ಇಲ್ಲ, ತನ್ನ ಹೊಟ್ಟೆ ಬಟ್ಟೆಗೋಸ್ಕರ ಅವನು ಯೋಚನೆ ಮಾಡ್ತಾ ಹೋಗ್ತೀನಿ. ಅದೂ ಅಲ್ಲದೆ ತಾನು ಏನು ಈ ಉಳುಮೆಯನ್ನು ಮಾಡ್ತಾ ಇದ್ದೀನಲ್ಲ ಅಥವಾ ನೇಗ್ಲನ್ನು ಇಟ್ಕೊಂಡು ಹೊಲವನ್ನು ಒತ್ತುತ್ತಾ ಇದ್ದೀನಲ್ಲ, ಅದ್ರ ಕಡೆಗೆ ಯೋಚನೆ ಮಾಡ್ತೀನಿ. ಈ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋದು ಯಾವಾಗ ಅನ್ನೋ ಕಡೆ ಯೋಚನೆ ಒಂದು. ಸರಿ ಆಯಿತು. ಈ ಕಡೆ ಅವನು ಕಾಳಿಂಗಯ್ಯ ಪ್ರತಿ ಸಂದರ್ಭದಲ್ಲೂ ಒತ್ತುತ್ತಾನೆ ಹೋಗ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಅವನಿಗೆ ಯೋಚನೆ ಬರ್ತಾ ಇದೆ, 4 ಮೊಳ ಭೂಮಿ, ಕೇವಲ 4 ಮೊಳ ಭೂಮಿ. ಅದರಲ್ಲೂ ಅವನಿಗೆ ಮತ್ತೆ ಒಂದು ರೀತಿ ಭಯದ ವಾತಾವರಣ ಮೂಡ್ತಾ ಹೋಗ್ತಾ ಇದೆ. ಅವನು ಈ ಭಯದ ವಾತಾವರಣ ಮೂಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಏನೇನೋ ಕೆಲವೊಂದು ಕಥೆಗಳನ್ನು ಕೇಳಿದ್ದ. ಆವಾಗ ಹರಿಕತೆ ದಾಸನೊಬ್ಬ ಹೇಳ್ತಾನೆ, ಎಲ್ಲಿ ನರೇಹಳ್ಳಿ ಅನ್ನೋ ಒಂದು ಊರಲ್ಲಿ ಕಥೆಯನ್ನು ಮಾಡ್ತಿದ್ದಾಗ ಆ ಸಂದರ್ಭದಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಹೇಳ್ತಾ ಹೋಗ್ತಾರೆ, ಏನು, ಯಾರೂ ಕೂಡ ಭೂಮಿಗೆ ವಿಪರೀತವಾಗಿ ಆಸೆ ಪಡೋಕ್ಕೆ ಹೋಗಬಾರ್ದು, ಅಂಥ ದಸೆಯಿಂದಲೇ ಕುರುವಂಶ ನಿರ್ನಾಮವಾಯಿತು ಅಂತ ಹೇಳಿ. ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾಗ 5 ಗ್ರಾಮಗಳನ್ನು ಪಾಂಡವರು ಬಿಟ್ಕೊಟ್ರು, ರಾಜಿ ಮಾಡಿಸುವುದಾಗಿ ಆಶ್ವಾಸನೆ ಕೊಡಲಿಲ್ವಾ? ಆಗಲೂ ಅವಿವೇಕಿ ದುರ್ಯೋಧನ 5 ಗ್ರಾಮಗಳ ಮಾತಿರಲಿ 5 ಹೆಜ್ಜೆ ಭೂಮಿನೂ ಕೂಡ ಪಾಂಡವರಿಗೆ ಕೊಡಲಿಲ್ಲ. ಹಾಗೆ ಅವನು ಹಠ ಹಿಡ್ಕೊಂಡು ಕೊನೆಗೆ ಅವನೇನಾದ, ಸರ್ವನಾಶ ಆಗೋಗ್ಲಿಲ್ವಾ? ಭೂಮಿಗೆ ಆಸೆ ಪಟ್ಟು ಕೊನೆಗೆ ದುರ್ಯೋಧನ ಅಂತಕ್ಕಂಥವನು ಏನಾಗೋದ, ನಾಶ ಆಗೋದ. ಸೊ ಹಾಗೆ ನನ್ನ ಒಂದು ಜೀವನನೂ ಕೂಡ ಹಾಗೆ ನಾಶ ಆಗೋಗತ್ತಾ? 4 ಮೊಳ ಭೂಮಿಗೋಸ್ಕರ ನನ್ನ ಜೀವನವನ್ನು ನಾನು ಹಾಳು ಮಾಡ್ಕೊಳ್ತೀನ? ಆ ಕತೆ ಹಾಗೆ ಹೇಳ್ತು. ಯಾವುದೋ ಒಂದು ಇವಾಗ ನಾನು ಮಾಡಿರ್ತಕ್ಕಂಥ ಯಕಶ್ಚಿತ್ ಕೆಲಸದಿಂದ ನನ್ನಿಂದ ಈ ಒಂದು ಜೀವನ ಪಡ್ಕೊಳ್ಳುತ್ತೋ ಅನ್ನೋ ಯೋಚನೆಯಲ್ಲಿ ಮತ್ತೆ ತಲ್ಲೀನಾಗೋಗ್ತಾನೆ. ಹಾಗೆ ಕಾಳಿಂಗಯ್ಯ ಏನು ಮಾಡ್ತಿದ್ದಾನೆ, ಉಳುಮೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ.
ಹಾಗೆ ಭೂಮಿ ಉಳುಮೆ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಕೆಳಗಿನ ಮಣ್ಣು ಮೇಲೆ ಬರ್ತಾನೆ ಹೋಗ್ತಾ ಇದೆ. ಕೆಂಪು ಮಣ್ಣಿನ ರಾಶಿ ರಾಶಿಯಲ್ಲಿ ಬೀಳ್ತಾ ಹೋಗ್ತಾ ಇದೆ. ಆ ಮಣ್ಣು ಕುಂಕುಮದ ರೀತಿಯಲ್ಲಿ ಅದು ಕಾಣ್ತಾ ಹೋಗ್ತಾ ಇದೆ. ನೋಡ್ತಾ ಇದ್ರು ಕೂಡ ಎಷ್ಟೊಂದು ಹಿತವಾಗಿ ಕಾಣ್ತಾ ಇದೆ ಆ ಮಣ್ಣು ಅಂತ ಹೇಳಿದ್ರೆ ಅದನ್ನೇ ನೋಡಬೇಕು ಅಂಥೇಳಿ ಅಂದ್ಕೊಳ್ತಾನೆ. ಅದಾದಮೇಲೆ ತನ್ನ ಮನೆ ಕಡೆ ಯಾವಾಗ ಹೋಗ್ತೀನಿ ಇವೆಲ್ಲವನ್ನು ಯೋಚನೆ ಮಾಡ್ತಾನೆ ಹೋಗ್ತಾ ಇದ್ದಾನೆ. ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಮತ್ತೆ ಯೋಚನೆ ಬರುತ್ತೆ, 4 ಮೊಳ ಭೂಮಿ ಯಾವನೋ ಇನ್ನೊಬ್ಬನಿಗೆ ಸೇರಿದ್ದು, ಅದಕ್ಕೆ ನಾನು ಆಸೆಪಟ್ಟೆ. ಇನ್ನೊಬ್ಬನ ಹೆಂಡತಿ ಇದ್ದಾಳಲ್ವ, ಅವಳಿಗೆ ಆಸೆಪಟ್ಟಂಗೆ ನಾನು ಇನ್ನೊಬ್ಬನ ಭೂಮಿಗೆ ಆಸೆಪಟ್ಟೆ. ಅದು ಯಾರ ಭೂಮಿ ಅಂತ ಹೇಳಿದ್ರೆ ತೆಂಗಿನ ಮರದ ಅಟ್ಟಿ ದೇವಪ್ಪಂದು. ಆ ಭೂಮಿಗೆ ನಾನು ಆಸೆಪಟ್ಬಿಟ್ಟೆ. ಎಷ್ಟಕ್ಕೋಸ್ಕರ? ಬರೀ 4 ಮೊಳ ಭೂಮಿ ಬಲಾತ್ಕಾರದಿಂದ ಅಕ್ರಮವಾಗಿ ನಾನು ಒತ್ತುವರಿಯನ್ನು ಮಾಡ್ಕೊಂಬಿಟ್ಟೆ. ದೇವಪ್ಪನಿಗೂ ನನಗೂ ಇರ್ತಕ್ಕಂತಹ ಜಮೀನು ಸೇಮೆ. ಆದರೂ ಕೂಡ ಅವನ ಜಮೀನನ್ನು ನಾವೇನು ಮಾಡಿಬಿಟ್ಟೆ, ಒತ್ತುವರಿಯನ್ನು ಮಾಡ್ಕೊಂಬಿಟ್ಟೆ. ಆ ಒತ್ತುವರಿಯನ್ನು ಮಾಡ್ಕೊಂಡ್ಮೇಲೆ ದೇವಪ್ಪ ಬಂದು ನನ್ನ ಮೇಲೆ ಹೀನಾಮಾನವಾಗಿ ಬೈದ. ಕೊನೆಗೆ ತಡೆಯೋಕ್ಕಾಗ್ದಲೇ ನನ್ನ ಮೇಲೆ ಕೈ ಮೀಲಾಸೋವರೆಗೂ ಬಂದ್ಬಿಡ್ತು. ಆವಾಗಲೂ ಕೂಡ ಕಾಳಿಂಗಯ್ಯನೇ ಗೆದ್ದ, ಅವನಿಗೆ ಜಯ ಲಭಿಸ್ತು. ಆಮೇಲೆ ದೇವಪ್ಪ ಹೋಗಿ ಗ್ರಾಮ ಪಂಚಾಯತಿಗೆ ಕಂಪ್ಲೇಂಟನ್ನು ಕೊಡ್ತಾನೆ. ಹಳ್ಳಿಗಳಲ್ಲಿ ಯಾವಾಗಲೂ ಕೂಡ ಗ್ರಾಮ ಪಂಚಾಯತಿ ಯಾವಾಗಲೂ ಯಾರ ಪರವಾಗಿರ್ತದೆ ಅಂತ ಹೇಳಿದ್ರೆ ಯಾರ ಹತ್ರ ದುಡ್ಡು ಅಧಿಕಾರ ಚೆನ್ನಾಗಿರುತ್ತೋ ಅವ್ರ ಪರವಾಗೇ ಇರುತ್ತೆ. ಸರಿ ಆಯಿತು, ಇದೆಲ್ಲ ಮುಂದಕ್ಕಾಯಿತು. ಆಮೇಲೆ ದೇವಪ್ಪ ಮತ್ತೆ ಮುಂದುವರೆದು ಆ ಊರಿನ ಅಮಲ್ದಾರರಿಗೆ ಕೇಸನ್ನು ತೆಗೆದುಕೊಂಡು ಹೋಗ್ತಾನೆ. ಮೋಜುಮ್ದಾರರು ಅಳತೆಗೆ ಬರ್ತಾರೆ. ಅಳತೆಗೆ ಬಂದ ಮೇಲೆ ಈ ಕಾಳಿಂಗಯ್ಯ ಏನು ಮಾಡ್ತಾನೆ, ಅವನಿಗೆ ಸ್ವಲ್ಪ ಬ್ರೈಬನ್ನು ಮಾಡ್ತಾನೆ. ಉಪ್ಪಿಟ್ಟು, ಕಾಫಿ, ಪೂಜೆ ಇವೆಲ್ಲ ಮಾಡಿಬಿಟ್ಟು ಅದ್ರ ಮೇಲೆ ಒಂದು 5 ರೂಪಾಯಿ ಕೊಡ್ತಾನೆ. ಕೊಟ್ಟಮೇಲೆ ಅವನು ಹುಷಾರಾಗಿ, ಹೌದಪ್ಪ ಇದು ಕಾಳಿಂಗಯ್ಯನಿಗೆ ಸೇರಿರ್ತಕ್ಕಂಥ 4 ಮೊಳ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಕಲ್ಲನ್ನು ನಡೆಸ್ತಾನೆ. ಆ ತಕ್ಷಣಕ್ಕೆ ಕಾಳಿಂಗಯ್ಯ ಮತ್ತೆ ಉಳುಮೆಯನ್ನು ಮಾಡ್ತಾ ಹೋಗ್ತೇನೆ. ಮೇಲೆ ಉರಿತಾ ಇರತಕ್ಕಂಥ ಸೂರ್ಯ, ಒಳಗೆ ಕುದಿತಾ ಇರತಕ್ಕಂಥ ಲಾವಾರಸ. ಕಲ್ಲು ನಿಲ್ಲಿಸ್ಬಿಟ್ರು. ದೇವಪ್ಪನಿಗೆ ಎದೆಗೆ ಹೊಡೆದಂಗೆ ಆಗೋಯಿತು. ದೇವಪ್ಪ ದಿಗ್ಭ್ರಾಂತನಾಗಿ, ನಾನು ಉತ್ತಿ ಬೆಳೆದಿರ್ತಕ್ಕಂತಹ ಭೂಮಿ ಇವತ್ತು ಯಾವನೋ ಒಬ್ಬನಿಗೋಯ್ತಲ್ಲ, ಈ ದೇಶದ ಕಾನೂನು ಹಾಗೆ ಹೇಳ್ಬಿಟ್ಟಿದೆ, ನನ್ನ ಬುದ್ಧಿ ಎಲ್ಲಿಗೋಯ್ತು? ಹಾಗೆ ಈ ಭೂಮಿಯನ್ನು ಕಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ದೇವಪ್ಪನೂ ಕೂಡ ಕೊರಗಿ ಹಾಸಿಗೆಯನ್ನು ಹಿಡಿದು ಬಿಡ್ತಾನೆ. ಈ ಕಡೆ ಕಾಳಿಂಗಯ್ಯ ಉಳುಮೆಯನ್ನು ಮಾಡ್ತಾನೆ ಇರ್ತಾನೆ. ದೇವಪ್ಪ ಹಾಸಿಗೆ ಹಿಡಿದನು ಮತ್ತೆ ಮೇಲೆ ಎಳ್ಳೇ ಇಲ್ಲ, ಹಾಗೆ ಸತ್ತೋಗ್ಬಿಡ್ತಾನೆ. ಸತ್ತೋದ ಮೇಲೆ ಕೆಲವೊಂದು ಸಲ ನನಗೆ ನೆನಪಾಗ್ತಾನೆ ಹೋಗ್ತಾ ಇರ್ತವೆ, ನನ್ನೆಲ್ಲ ತಕ್ಕೊಂಬಿಟ್ಟ ನೀನು, ಆ ಮಟ್ಟಿಗೆ ನನ್ನ ರಕ್ತ ಸುರಿಸುವಿನಿ ಕಣೋ ಪಾಪಿ, ದೇವರು ನಿಂಗೆ ಏಳಿಗೆ ಕೊಟ್ಟನ, ನನ್ನ ಒಡವೆಗೆ ಅಪೇಕ್ಷೆ ಮಾಡಿ ನನ್ನ ಜೀವ ಕೊಂಡ್ಬಿಟ್ಟಿದ್ಯಾ, ಇರಲಿ, ನನ್ನ ಮಗ ನಿಜವಾಗ್ಲೂ ಬಂದು ಸೈಡ್ ತೀರಿಸ್ಕೊಳ್ತಾನೆ, ನೆನ್ಪಿಟ್ಕೊ. ರಕ್ತ ಕೆಡವಿ ನೆಲಾನ ಸಂಪಾದನೆ ಮಾಡ್ತಾನೆ, ಹಸುರು ಗೆದ್ದೆ ಅಂದ್ಕೋಬೇಡ, ನಿನ್ನ ಕತೆ ಮುಗಿದ ಹೊರತು ನನ್ನ ಕತೆ ಮುಗಿಯಾಕಿಲ್ಲ, ಗೊತ್ತಾಯ್ತಾ? ಈ ಧ್ವನಿ ಅವನಿಗೆ ಮತ್ತೆ 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 ಕೇಳ್ತಾನೆ ಹೋಗ್ತಾ ಇರತ್ತೆ. ಹಾಗೆ ಉಳುಮೆಯನ್ನು ಮಾಡ್ತಾನೆ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗಾಗಲೇ ಅವ್ರಿಗೂ ಅನಿಸ್ತಾ ಇರತ್ತೆ, ದೇವಪ್ಪನ ಮಗ ವಜ್ರಕಾಯವನ ಅಂದರೆ ಪಕ್ಕದ ಜಮೀನಲ್ಲಿ ಅವನು ಕೂಡ ಉಳುಮೆಯನ್ನು ಮಾಡ್ತಾ ಇದ್ದಾನೆ. ಇವನು ಕೂಡ ನೇಗ್ಲನ್ನು ಇಟ್ಕೊಂಡು ಉಳುಮೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಹಾಗೆ ದೇವಪ್ಪನ ಮಗನನ್ನು ನೋಡ್ತಾನೆ. ನೋಡಿದ್ಮೇಲೆ ತನ್ನ ದೇಹ ಸ್ಥಿತಿಯನ್ನು ನಾನು ನೋಡ್ಕೊಳ್ತಾನೆ. ನಾನು ಕೂಡ ಮುದುಕ ಆಗೋದೆ, ನನಗೆ ಯಾರೂ ಮಕ್ಕಳಿಲ್ಲ. ಅದು ಅಲ್ಲದೆ ದೇವಪ್ಪನ ಮಗ ತುಂಬ ಬಲವಾಗಿದ್ದಾನೆ, ತುಂಬ ದೃಢಕಾಯನಾಗಿದ್ದಾನೆ. ಅವನು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ನನ್ನ ಮೇಲೆ ಖಂಡಿತವಾಗಿ ಸೇಡನ್ನು ತೀರಿಸ್ಕೋತಾನೆ. ನಾನು ಹೆಂಗೆ ದೇವಪ್ಪನಿಂದ ವಶಪಡಿಸ್ಕೊಂಡೋ ಅದೇ ರೀತಿ ಇವನು ನನ್ನಿಂದ ಆ ಜಮೀನನ್ನು ಪಡಿಸ್ಕೊಳ್ತಾನೆ. ಇಲ್ಲಿಗೆಲ್ಲ ಮುಗಿದೋಯ್ತು. ಅದು ಅಲ್ಲದೆ ಸುಮ್ಮನೆ ಯಾಕಾದರೂ ಅವ್ನು ಮೋಜುಮ್ದಾರ್ಗೆ 5 ರೂಪಾಯಿ ಕೊಟ್ಬಿಟ್ಟು ಹಾಳು ಮಾಡ್ಕೊಂಡೋ ಅಂಥೇಳಿ ಯೋಚನೆ ಮಾಡ್ತಾ ನಾನು ಮಾಡಿದ್ದೆಲ್ಲವೂ ಕೂಡ ತೆಪ್ಪಾಯಿತು ಅಥವಾ ನಾನು ಕೆಟ್ಟೋದೆ ಅಂಥೇಳಿ ಮಾತಾಡ್ತಾ ಇರಬೇಕಾದಾಗ ಕಾಳಿಂಗಯ್ಯನಿಗೆ ಏನೋ ಒಂದು ರೀತಿ ಸುಸ್ತನ್ನೋ ಅಥವಾ ಇನ್ನೊಂದೇನೋ ಆಗಿ ಅವನೇನು ಮಾಡ್ತಾನೆ, ಕೆಳಗೆ ಬಿದ್ದುಬಿಡ್ತಾನೆ. ಆ ತಕ್ಷಣಕ್ಕೆ ದೇವಪ್ಪನ ಮಗ ಅಲ್ಲಿ ಉಳುಮೆಯನ್ನು ಮಾಡ್ತಾ ಇರ್ತಕ್ಕಂಥ ಜೋರಾಗಿ ಓಡ್ಬರ್ತಾನೆ. ಕಾಳಿಂಗಯ್ಯನಿಗೆ ಪ್ರಜ್ಞೆ ಅನ್ನೋದು ಹೋಗಿತ್ತು. ಒಡನೆ ಅಲ್ಲಿಂದ ಕೆರೆ ಹತ್ರಕ್ಕೆ ಹೋಗ್ಬಿಟ್ಟು ನೀರನ್ನು ತೆಗೆದುಕೊಂಬಂದು ಅವನ ಮೇಲೆ ಹಾಕ್ತಾನೆ. ಸ್ವಲ್ಪ ಮಂಪರು ಕಣ್ಣನ್ನು ಬಿಡ್ತಾನೆ. ದೇವಪ್ಪನ ಮಗನನ್ನು ನೋಡ್ತಾನೆ. ಕಂಡು ಮೃತ್ಯು ದರ್ಶನವನ್ನೇ ಮಾಡ್ದಂಗೆ ಆಗೋಗುತ್ತೇನೋ ಅನ್ನೋ ರೀತಿಯಲ್ಲಿ ಆಗೋಗುತ್ತೆ. ಆವಾಗ ಮಾತಾಡೋಕ್ಕಾಗಲ್ಲ, ಬಾಯಲ್ಲಿ ತೊದಲಾಗಿ ಮಾತಾಡ್ತಾ ಹೋಗ್ತಾನೆ. 4 ಮೊಳ ಭೂಮಿ, ಕೋಪ ಮಾಡ್ಕೋಬೇಡ, ಸಂಸಾರ ಸಾಕಕ್ಕೆ ಕೆಲಸ ಮಾಡಿಬಿಟ್ಟೆ ಕಣಪ್ಪ, ಸಂಸಾರ ಸಾಕಕ್ಕೆ. ಈ ಮಾತು ದೇವಪ್ಪನ ಮಗನಿಗೆ ಏನೇನೂ ಅರ್ಥ ಆಗಲಿಲ್ಲ. ಹಾಗೆ ನೋಡ್ತಾ ಇದ್ದ. ಅದಾದಮೇಲೆ ಕಾಳಿಂಗಯ್ಯ ತನ್ನ ಕಣ್ಣನ್ನು ಮುಚ್ತಾನೆ, ಬಟ್ ಮತ್ತೆ ಓಪನ್ ಮಾಡೋದೇ ಇಲ್ಲ. ಇದು ಕಥೆಯ ಎಂಡು. ತುಂಬ ಚೆನ್ನಾಗಿ ಬರ್ದಿರಲ್ವಾ ಕಥೆನ ಓದಿ ಲಾಯರು ತುಂಬ ಇಷ್ಟಪಟ್ಬಿಡ್ತಾನೆ. ಏನೋ ಇಷ್ಟೊಂದು ಚೆನ್ನಾಗಿ ಬರ್ದವಳು ನನ್ನ ಹೆಂಡತಿ ಅಂತ ಅಂದ್ಬಿಟ್ಟು. ಆದರೆ ಬರೆದಿರ್ತಕ್ಕಂಥ ಅಕ್ಷರಗಳನ್ನೆಲ್ಲವನ್ನು ನೋಡಿದ್ಮೇಲೆ ಇದು ನನ್ನ ಹೆಂಡತಿಯ ಅಕ್ಷರ ಇಲ್ದಂಗಿಲ್ವಲ್ಲ,
ಇದು ಯಾರೋ ಗಂಡಸಿನ ಕೈ ಬರಹ ಇದ್ದಂಗಿದೆಯಲ್ಲ ಅಂಥೇಳಿ ಅನ್ನಿಸ್ಬಿಡತ್ತೆ. ಆಮೇಲೆ ನಿಧಾನಕ್ಕೆ ಮತ್ತೆ ಸೂಕ್ಷ್ಮವಾಗಿ ಗಮನಿಸಿದಾಗ ಕೊನೆಯಲ್ಲಿ ಸಂಜೀವಿ ಅಂಥೇಳಿ ಬರೆದಿರುತ್ತೆ. ಯಾರು ಈ ಸಂಜೀವಿ ಅಂತ ಹೇಳಿದ್ರೆ ಇವಳ ಸೋದರ ಮಾವ. ಈಗ 1-2-3 ದಿನದಿಂದ ತೀರ್ಕೊಂಡು ಹೋದ. ಅವಾಗ ನನ್ನ ಹೆಂಡತಿ ಹೇಳ್ತಾ ಇದ್ಲು, ತುಂಬ ಪ್ರೀತಿ ಮಾಡ್ತಾ ಇದ್ದ ಅವನು ನನ್ನನ್ನು ಅಂಥೇಳಿ. ಸೊ ಈ ಕತೆ ಎಲ್ಲವೂ ಕೂಡ ತನ್ನ ಹೆಸರಲ್ಲಿ ಹಚ್ಚಾಕಿಸ್ಕೊಳ್ತಿರೋದೆಲ್ಲವೂ ಕೂಡ ಯಾರಿದ್ದು ಅಂತ ಹೇಳಿದ್ರೆ ಸಂಜೀವಿ ಬರೆದಿರ್ತಕ್ಕಂಥದ್ದು. ಅದನ್ನು ಹೆಸರನ್ನು ತೆಗೆದುಬಿಟ್ಟು ಲಲಿತಾ ಅಂಥೇಳಿ ಪ್ರಕಟಿಸ್ಕೊಳ್ತಾ ಇದ್ದಾಳ. 4 ಮೊಳ ಭೂಮಿ, ಇದು ಅವನು ಬರೆದ ಕಥೆನಾ ಅಂಥೇಳಿ ಲೇಖಕರು ಅಥವಾ ಲಾಯರ್ ಮತ್ತೆ ಯೋಚನೆ ಮಾಡ್ತಾರೆ. ಅಂದರೆ ಒಂದು ಹೆಣ್ಣು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತಹ ಒಂದು ಲಲಿತಾ ಅಂತಕ್ಕಂಥ ಒಂದು ಪಾತ್ರ ಹೇಗೆ ಇನ್ನೊಬ್ಬರ ಕಥೆಯನ್ನು ಎತ್ಕೊಂಡು ನನ್ನ ಕತೆ ಅಂತ ಹೇಳಿ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೋ, ಹಾಗೆ ಕಾಳಿಂಗಯ್ಯ ದೇವಪ್ಪನ ಜಮೀನನ್ನು ನನ್ನ ಜಮೀನು ಅಂತ ಹೇಳಿ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಒಂದು ಕಡೆ ಹೊನ್ನು, ಇನ್ನೊಂದು ಕಡೆ ಭೂಮಿ. ಯಾರೂ ಕೂಡ ಅದರಿಂದ ಓದೋರು ಉದ್ಧಾರ ಆಗಿಲ್ಲ. ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಹೆಣ್ಣು, ಹೊನ್ನು, ಮಣ್ಣು 3 ನಮ್ಮಿಂದ ಬರಬೇಕೇ ಹೊರತು ನಾವು ಅದರಿಂದ ಹೋಗಬಾರದು. ಹೋದಷ್ಟು ಏನಾಗುತ್ತೆ, ಹಿಂಸೆ ಅನ್ನೋದು ಜಾಸ್ತಿ ಆಗುತ್ತೆ, ಆಸೆ ಅನ್ನೋದು ಬೆಳೀತಾ ಹೋಗುತ್ತೆ. ಬೆಳೆದಷ್ಟು ಮನುಷ್ಯತ್ವವನ್ನು ಕಳ್ಕೊಳ್ತಾ ಹೋಗ್ತಾನೆ. ಆದ್ದರಿಂದ ಅದರಿಂದ ಹೋಗೋದಕ್ಕಿಂತ ಅವೇ ನಮ್ಮಿಂದ ಬಂದರೆ ನಾವು ಇನ್ನೂ ಎಲ್ಲೋ ಹೋಗ್ಬಿಡ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.